ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್ ಸೌಮ್ಯಲೋಕ. ಎಲ್ಲರೂ ಹೇಗಿದ್ದೀರಾ? ಎಲ್ಲರೂ ಚೆನ್ನಾಗಿದ್ದೀರಾ ಅಂದ್ಕೊಂಡು ವಿಡಿಯೋನ ಸ್ಟಾರ್ಟ್ ಮಾಡ್ತಾ ಇದ್ದೀನಿ. ಸೊ ಇದು ಬಂದು ಆಲ್ಮೋಸ್ಟ್ 2 ತಿಂಗಳ ಹಿಂದೆ ವಿಡಿಯೋ ಅಂತಲೇ ಹೇಳ್ಬೋದು. ಏನಂದರೆ ನಾನು ಆಫೀಸಿಗೆ ಜಾಯ್ನ್ ಆದೆ ಅಲ್ವಾ, ಆವತ್ತಿನ ದಿನ ಫಸ್ಟ್ ಡೇ ಇನ್ ಮೈ ಆಫೀಸ್ ಅಂತ ಹೇಳಿ ಒಂದು ವೀಡಿಯೋ ಶೂಟ್ ಮಾಡೋಣ ಅಂತ ಹೇಳಿ ಆವತ್ತು ಫುಲ್ ವೀಡಿಯೋಸ್ನ ಮಾಡಿಕೊಂಡೆ. ಬಟ್ ಅದು ಅಪ್ಲೋಡ್ ಮಾಡೋದಕ್ಕಾಗಿಲ್ಲ. ಯಾಕೆ ಅಂತಂದರೆ ಆವತ್ತಿನ ದಿನ ಇನಾಗ್ರೇಷನ್ ಇತ್ತು. ಸೊ ಇನಾಗ್ರೇಷನ್ ದಿನದಲ್ಲಿ ಕೆಲವೊಂದಷ್ಟು ವೀಡಿಯೋಸ್ ಹಾಗೆ ಫೋಟೋಸ್ ಎಲ್ಲ ಇತ್ತು. ಅದೆಲ್ಲ ಬಂದು HR ಹತ್ರ ಇತ್ತು. ಸೊ ಅದನ್ನು ಕಳಿಸ್ಕೊಂಡು ಆಮೇಲೆ ವೀಡಿಯೋಸ್ ಅಪ್ಲೋಡ್ ಮಾಡೋಣ ಅಂತ ಅಂದ್ಕೊಂಡೆ. ಬಟ್ ಇವಾಗ ಅವ್ರನ್ನ ಕೇಳಿದ್ರೆ ಅವ್ರು ನನ್ನ ಹತ್ರ ಇಲ್ಲ ಅಂತ ಹೇಳಿಬಿಟ್ರು. ಸೊ ಹಂಗಾಗಿ ಮತ್ತಿನ್ನು ವೀಡಿಯೋಸ್ ಇತ್ತಲ್ಲ ಬಿಡು ಅಪ್ಲೋಡ್ ಮಾಡಿಬಿಡೋಣ ಅಂತ ಹೇಳಿ ಅಪ್ಲೋಡ್ ಮಾಡ್ತಾಯಿದ್ದೀನಿ. ಸೊ ಅವತ್ತು ಆಫೀಸಿಗೆ ಹೋದೆ. ನನಗೆ ಗೊತ್ತಿರಲಿಲ್ಲ ಇನಾಗ್ರೇಷನ್ ಸ್ವಲ್ಪ ಗ್ರ್ಯಾಂಡಾಗಿ ಆಗುತ್ತೆ ಅಂತ. ನಾರ್ಮಲಾಗಿ ವರ್ಕಿಗೆ ಹೋಗೋ ಥರ ಹೋದೆ. ಅಂದರೆ ಫಸ್ಟು ಕೂಡ ನನಗೆ ಸೇಮ್ ಕಂಪ್ನಿಲಿ ವರ್ಕ್ ಮಾಡಿ ಎಕ್ಸ್ಪೀರಿಯೆನ್ಸ್ ಇತ್ತಲ್ಲ. ಸೊ ಹಾಗಾಗಿ ನಾರ್ಮಲಾಗಿ ಹೋದೆ. ಆದಮೇಲೆ ಗೊತ್ತಾಯಿತು ಓಕೆ ಗ್ರ್ಯಾಂಡಾಗಿ ಆಗ್ತಾಯಿದೆ ಇನಾಗ್ರೇಷನ್ ಅಂತ ಹೇಳಿ. ಬೆಳಗ್ಗೆ ತಿಂಡಿ ಮಾಡಿರಲಿಲ್ಲ, ಹಾಗಾಗಿ ಬಾಕ್ಸ್ ತೊಗೊಂಡು ಹೋಗಿದ್ದೆ. ಕೆಲಸ ಸ್ಟಾರ್ಟ್ ಆದರೆ ತಿನ್ನೋಕ್ಕಾಗಲ್ಲ, ಮಧ್ಯಾಹ್ನನೇ ಮಾಡೋಣ ಅಂತ ಅಂದ್ಕೊಂಡು ತೊಗೊಂಡು ಹೋದೆ. ಇನ್ನೂ ಟೈಮ್ ಇತ್ತು, ಹೊಟ್ಟೆ ಬೇರೆ ಹಸಿತಾಯಿತ್ತು ಅಂತ ಹೇಳಿ ತಿಂಡಿ ಮಾಡಿಕೊಂಡೆ. ಇಲ್ಲಿ ಇನಾಗ್ರೇಷನ್ಗೆ ಅಂತ ಇಲ್ಲಿ ಎಲ್ಲ ರೆಡಿ ಮಾಡ್ಕೊತಾ ಇದ್ರು. ಆಲ್ಮೋಸ್ಟು ನಾನು ಆಫೀಸಿಗೆ ರೀಚ್ ಆಗಿದ್ದು ಬಂದು 9 ಆಗಿತ್ತು ಅನಿಸುತ್ತೆ, 9:30 ಇತ್ತು ಅನಿಸುತ್ತೆ. ಬಟ್ ಫಂಕ್ಷನ್ ಸ್ಟಾರ್ಟ್ ಆಗಿದ್ದೆ 11:30 ಹಾಗೆ. ಸುಮ್ಮನೆ ಕೂತ್ಕೊಂಡಿದ್ದೆ, ನನಗೆ ಯಾರೂ ಪರಿಚಯ ಕೂಡ ಇರಲಿಲ್ಲ, ಏನೂ ಇಲ್ಲ. ಬಟ್ ಇನ್ನೇನು ಮಾಡೋದು, ಸುಮ್ಮನೆ ಕೂತ್ಕೊಂಡಿದ್ದೆ ಒಂದು ಕಡೆ. ಪುನಿ ಮತ್ತು ರಾಖಿ ಅಂತ ಇದ್ದಾರಲ್ಲ, ಅವ್ರು ಬಂದು ನಾನು ಇಂಟರ್ವ್ಯೂಗೆ ಅಂದರೆ ಡಾಕ್ಯುಮೆಂಟ್ ಸಬ್ಮಿಟ್ ಮಾಡೋಕ್ಕೆ ಹೋದಾಗ್ಲೂ ಕೂಡ ಬಂದಿದ್ದರು. ಅದರಲ್ಲಿ ರಾಖಿ ಇರಲಿಲ್ಲ, ಪುನಿ ಒಬ್ಬ ಇದ್ದ. ಸೊ ನಾನು ಎಲ್ಲಾದರೂ ಹೋದರೆ ಅವ್ರ ಜೊತೆಲೇ ಇರ್ತಾಯಿದ್ದೆ ಒಂದು ಸ್ವಲ್ಪ ಹೊತ್ತು. ಬಿಕಾಸ್ ಯಾರೂ ಪರಿಚಯ ಇರಲಿಲ್ಲ, ಏನೂ ಇಲ್ಲ. ಹಾಗಾಗಿ ಫುಲ್ಲು ಫಸ್ಟ್ ಡೇನೇ ಫುಲ್ ಬೋರ್ ಹೊಡಿತಾಯಿತ್ತು ನನಗಂತೂ. ಅದಾದಮೇಲೆ ಇನಾಗ್ರೇಷನ್ಗೆ ಅಂತ ಹೇಳಿ ಈ ಥರ ಡೋಲ್ಬಾರ್ಸ್ ಅವ್ರನ್ನ ಕರೆದಿದ್ರು. ಇವರು ರಾಮನಗರದವ್ರಂತೆ. ಇದೊಂದು ಸ್ವಲ್ಪ ಎಂಟರ್ಟೈನಿಂಗ್ ಆಗಿ ಚೆನ್ನಾಗಿತ್ತು. ಆ್ಯಂಡ್ ಹೊರಗಡೆ ಬೋರ್ಡೆಲ್ಲ ಹಾಕ್ತಾಯಿದ್ರು. ಇದು ಬಂದು MI ಸರ್ವಿಸ್ ಸೆಂಟರ್. ಓಕೆನಾ. ಫಸ್ಟು ನಾನು ರಾಜಾಜಿನಗರಲ್ಲಿ ಮಾಡ್ತಾಯಿದ್ದೆ. 2018 ನನ್ನ ಫಸ್ಟ್ ಜಾಬ್ ಅದೇ ಅಂತಲೇ ಹೇಳ್ಬೋದು. ಅಲ್ಲಿ ಒಂದು 1.5 ಇಯರ್ಸ್ ಮಾಡಿ ಅಲ್ಲಿ ಬಿಟ್ಟಾದಮೇಲೆ ನಾನು ನೆಕ್ಸ್ಟ್ ಒಂದು ಕಡೆ ಪ್ರೈವೇಟ್ ಕಂಪ್ನಿಯಲ್ಲಿ ವರ್ಕ್ ಮಾಡ್ತಾಯಿದ್ದೆ. ಅಲ್ಲಿ ಒಂದು 5 ಇಯರ್ಸ್ ಮಾಡಿದೆ. ಸೊ ಗುಬ್ಬಿ ಹುಟ್ಟಿದ ಮೇಲೆ ಮೆಟರ್ನಿಟಿ ಲೀವ್ಗೆ ಅಂತ ಹೇಳಿ ಅಲ್ಲಿ ನಾನು ಕೆಲಸ ಬಿಟ್ಟಿದ್ದು. ಅದರ್ವೈಸ್ ಮೇ ಬಿ ನಾನು ಇವಾಗ ಅಲ್ಲೇ ಕಂಟಿನ್ಯೂ ಮಾಡ್ತಿದ್ದೆ ಅಂತ ಅನಿಸುತ್ತೆ, ಇಫ್ ಗುಬ್ಬಿ ಹುಟ್ಟಿಲ್ಲ ಮೆಟರ್ನಿಟಿ ಲೀವ್ ತೊಗೊಂಡಿಲ್ಲ ಅಂತ ಅಂದಿದ್ರೆ. ಅಲ್ಲೂ ಕೂಡ ಒಂದು ಒಳ್ಳೆ ಎಕ್ಸ್ಪೀರಿಯೆನ್ಸ್ ಆಯ್ತು ಅಂತಲೇ ಹೇಳ್ಬೋದು ನನಗೆ. ಅದಾದಮೇಲೆ ನಾನು ಕೆಲಸಕ್ಕೆ ಜಾಯ್ನ್ ಆಗೋಣ ಅಂತ ಅಂದ್ಕೊಳ್ತಾ ಇದ್ದೆ. ಅಜ್ಜಿ ಬಂದಮೇಲೆ ಅಷ್ಟೊತ್ತಿಗೆ ಅಜ್ಜಿ ಕೂಡ ಬಂದರು. ಹಳೆ ಕಂಪ್ನಿಯಲ್ಲಿ ನನಗೆ ಕಾಲ್ ಮಾಡಿದರು ಸರು, ಈ ಥರ ಕೆಲಸ ಇದೆ, ಬರ್ತೀಯ ಜಯನಗರಲ್ಲಿ ಅಂತ. ಓಕೆ ಇಂಟರ್ವ್ಯೂ ಕೊಟ್ಟು ನೋಡೋಣ ಅಂತ ಹೇಳಿಬಿಟ್ಟು ಇಂಟರ್ವ್ಯೂ ಕೊಟ್ಟು ನೋಡಿದೆ. ಅದು ಕೂಡ ಸೆಲೆಕ್ಟ್ ಆಯಿತು. ಬಟ್ ಏನಂದರೆ ನನಗೆ ಟ್ರಾವೆಲ್ ಸ್ವಲ್ಪ ದೂರ ಅಂತ ಅನ್ನಿಸ್ತು. ನೋಡೋಣ ಒಂದು ಸ್ವಲ್ಪ ದಿನ ಮಾಡಿ ಅಂತ ಅಂದ್ಕೊಂಡು ಜಾಯ್ನ್ ಆದೆ. Please give a huge round of applause because today when the showroom ashre open agtala, we are opening a future where innovation meets technology and technology meets trust and excellence. Okay, sir, ready? Yeah. Come on. ಇನಾಗ್ರೇಷನ್ ಎಲ್ಲ ಮುಗಿಯೋಷ್ಟರಲ್ಲಿ ಆಲ್ಮೋಸ್ಟ್ ಒಂದು 2 o'clock ಆಗಿತ್ತು. ನಾನು ಬೆಳಗ್ಗೆ ತಿಂಡಿ ಮಾಡಿದಷ್ಟೇ ಅಲ್ವಾ, ಊಟ ಏನೂ ಮಾಡಿರಲಿಲ್ಲ. ಬಟ್ ಹೋಟೆಲಲ್ಲೇ ನಮಗೆ ಬಿರಿಯಾನಿ ಎಲ್ಲ ಆರ್ಡರ್ ಮಾಡಿದರು. ನಾನು ಅಂದ್ಕೊಂಡೆ ಇನಾಗ್ರೇಷನ್ ಎಲ್ಲ ಮುಗಿಯುತ್ತಲ್ವ ಮನೆಗೆ ಹೋಗ್ಬಿಡೋಣ ಅಂತ ಹೇಳಿ ಟೀ ಶರ್ಟ್ ಎಲ್ಲ ಚೇಂಜ್ ಮಾಡ್ಕೊಂಡು ಬಂದು ಕೂತ್ಕೊಂಡೆ ಹೊರಡೋಣ ಅಂತ. ಬಟ್ ಆಮೇಲೆ ಸ್ಟೋರೆಲ್ಲ ಒಂದು ಸ್ವಲ್ಪ ಅರೇಂಜ್ ಮಾಡಬೇಕು ಅಂತ ಹೇಳಿ ಅಲ್ಲೇ ಇರಿ ಅಂತ ಹೇಳಿದ್ರು. ಬಿಕಾಸ್ ಆವತ್ತಿಂದನೇ ನಮಗೆ ಜಾಯ್ನಿಂಗ್ ಇದ್ದಿದ್ದರಿಂದ ಆವತ್ತಿಂದನೇ ನಮಗೆ ವರ್ಕ್ ಸ್ಟಾರ್ಟ್ ಆಗುತ್ತೆ ಅಂತ ಹೇಳಿಬಿಟ್ಟು ಸರಿ ಅಂತ ಹೇಳಿ ಮುಗಿಸ್ಕೊಂಡು ಮನೆಗೆ ಬಂದೆ. ಗುಬ್ಬಿಲಿ ಆಟ ಆಡ್ಕೊಂಡಿದ್ದಾಳೆ. ಬೆಕ್ಕದು ಬಾಲ ಬಾ ಬರ್ರಿ ಅಮ್ಮನದು ಪಾಪ ಪಾಪಾನು ಪಾಪ ವಾರ ಕೊಟ್ಟಿದ್ದು ಜೋಜೋ ಮಾಡ್ತಿದ್ಯಾ? ಜೋಜೋ ಮಾಡೋದಕ್ಕೆ ಮಲಗಿಸ್ಕೊಂಡು ಜೋಜೋ ಮಾಡು. ಜೋಜ್ ಪಾಪ ಜೋಜೋ Papa.
ಪಾಪ ಕೊಡು, ನಂದು ಇದು ಗೊಂಬೆ, ನಂದು ಇದು ನನಗೆ, ನಾನು ತೊಗೊಬಂದಿದ್ದು. ನಿನಗೆ ಎಲ್ಲ ಆಯಿತು, ನಿನಗೆ ಎಲ್ಲ ಆಯಿತು, ನನಗೆ. ಏಯ್ ನಂದು ಕೊಡೆ ಸುಬ್ಬಿ, ನಂದು ಕೊಡು. ನಂದು ಪಾಪ, ಅದು ನಿಂದಲ್ಲ. ಕೊಡು ಕೊಡು ಕೊಡು. ನೋ ಗುಬ್ಬಿಗೆ ಒಂದು ಡಾಲ್ ತಂದು ಕೊಟ್ಟಿದ್ದೆ, ಅದನ್ನು ಇಟ್ಕೊಂಡು ಅವಳು ಆಟ ಆಡ್ತಾಯಿದ್ಲು. ಅದಾದಮೇಲೆ ಸಂಡೇ ಇದ್ದಾಗ ನಾವು ಡ್ರೀಮ್ ಡೀಲ್ಸ್ ಅಂತ ಹೇಳಿಬಿಟ್ಟು ಒಂದು ಕಡೆ ಕಾರ್ಡ್ ಹಾಕಿದ್ರು ಅಮ್ಮ. ಅದು ಬಂದು ಮಂತ್ಲಿ ಇನ್ಸ್ಟಾಲ್ಮೆಂಟ್ ಥರ ಕಟ್ಕೊತಾ ಹೋಗೋದು. ಸೊ ಲಕ್ಕಿ ಅಂದರೆ ಮಂತ್ಲಿ ಕೂಪನ್ ಎತ್ತುತ್ತಾ ಇರ್ತಾರಲ್ವ, ಆ ಥರ ಎತ್ತಿದಾಗ ಯಾರಿಗಾದರೂ ಅದು ಹೊಡೆದ್ರೆ ಏನಾದರೂ ಒಂದು ಕಾಸ್ಟ್ಲಿ ಐಟಮ್ಸ್ ಲೈಕ್ ಫ್ಲ್ಯಾಟ್ ಆ ಥರ ಏನಾದರೂ ಇರುತ್ತೆ, ಫ್ಲ್ಯಾಟ್ ಅಥವಾ ಕಾರ್ ಆ ಥರ ಏನಾದರೂ ಇದ್ದರೆ ಅವರು ಕಟ್ಟೋಂಗಿರಲ್ಲ. ಅವ್ರು ಅಲ್ಲಿಗೆ ಸ್ಟಾಪ್ ಮಾಡಿ ಏನು ಅವ್ರಿಗೆ ಗಿಫ್ಟ್ ಬಂದಿರುತ್ತಲ್ವ ಅವ್ರು ಅದನ್ನು ತೊಗೊಳ್ಬೋದು. ಇಫ್ ಏನಾದರೂ ಆ ಥರ ಏನು ಆಫರ್ ಹೊಡೆದಿಲ್ಲ ಅನ್ನೋ ಥರ ಇದ್ದರೆ ಲಾಸ್ಟ್ ಕಾರ್ಡೆಲ್ಲ ಕಂಪ್ಲೀಟ್ ಆದಮೇಲೆ ಈ ಥರ ಕೆಲವೊಂದು ಐಟಮ್ಸ್ ಇರುತ್ತೆ, ಲೈಕ್ ಸೋಫಾ, ಬೆಡ್ ಆಗಿರ್ಬೋದು, ಅಥವಾ ವಾಷಿಂಗ್ ಮಿಷಿನ್, ಫ್ರಿಜ್ಜು, ಕಬೋರ್ಡ್ ಎಲ್ಲ ಇರುತ್ತೆ. ಸೊ ಅದರಲ್ಲಿ ಯಾವ್ದು ಬೇಕೋ ನಾವು ಅದನ್ನು ತೊಗೊಳ್ಬೋದು. ಸೊ ನಮ್ಗೆ ಅದು ಯಾವುದೂ ಹೊಡೆದಿರಲಿಲ್ಲ, ಹಾಗಾಗಿ ಇವಾಗ ಏನಾದರೂ ಮನೆಗೆ ತೊಗೊಂಡೋಗೋಣ ಅಂತ ಹೇಳಿ ಬಂದ್ವಿ. ನಮ್ಮನೇಲಿ ಇವಾಗ ಸಿಂಗಲ್ ಡೋರ್ ಇದೆ ಫ್ರಿಜ್ಜು, ಸೊ ಹಾಗಾಗಿ ಡಬಲ್ ಡೋರ್ ಫ್ರಿಜ್ ಒಂದು ತೊಗೊಂಡು ಇನ್ನೊಂದು ಗ್ಯಾಸ್ ಸ್ಟವ್ ತೊಗೊಳ್ಳೋಣ ಅಂತ ಅಂದ್ಕೊಂಡ್ವಿ. ಹಾಗೆ ನನಗೆ ಇಲ್ಲಿ ಸ್ವಿಂಗ್ ಮಿಷಿನ್ ಕೂಡ ಕಾಣಿಸ್ತು. ನಮ್ಮ ಮನೆಗೆ ಏನೋ ಸ್ವಲ್ಪ ಜಾಗ ಇದ್ದಿದ್ರೆ ಪಕ್ಕ ನಾನು ಇದನ್ನು ತೊಗೊಂಡ್ಬಿಡ್ತಾಯಿದ್ದೆ, ಬಿಕಾಸ್ ನನಗೆ ಡ್ರೆಸ್ ಎಲ್ಲ ಸ್ಟಿಚ್ ಮಾಡೋದು ತುಂಬ ಇಷ್ಟ. ನನ್ನ ಹತ್ರ ಸಣ್ಣ ಮಿಷಿನ್ ಇದೆ, ಬಟ್ ಅದರಲ್ಲಿ ಅವಾಗವಾಗ ದಾರ ಕಟ್ಟಾಗ್ತಾ ಇರುತ್ತೆ, ಅದನ್ನು ಸರಿ ಮಾಡ್ಕೊಂಡು ಸ್ಟಿಚ್ ಮಾಡ್ಕೊಳ್ಬೇಕು. ಅದೊಂದು ತಲೆನೋವು ಅಂತ ಹೇಳಿಬಿಟ್ಟು ನಾನು ಅದನ್ನು ಯೂಸ್ ಮಾಡೋದೇ ಬಿಟ್ಬಿಟ್ಟಿದ್ದೀನಿ. ನಾನಂತೂ ಗುಬ್ಬಿಗೆ ಅದು ಎಷ್ಟು ಮುತ್ತು ಕೊಡ್ತೀನಿ ಅಂದರೆ ಲೆಕ್ಕನೇ ಇರಲ್ಲ ಪಾಪ, ಅಷ್ಟು ಮುತ್ತು ಕೊಟ್ಟು ಅವಳಿಗೆ ಟಾರ್ಚರ್ ಮಾಡ್ತಾಯಿರ್ತೀನಿ ಕೆಲವೊಂದು ಸಲ. ಹಾಗೆ ಇದು ಬಂದು ಯುಗಾದಿ ಹಬ್ಬದ ದಿನದ ವೀಡಿಯೋ. ಆ್ಯಕ್ಚುಲಿ ಇದನ್ನು ನಾನು ಆಲ್ರೆಡಿ ಅಪ್ಲೋಡ್ ಮಾಡಿದ್ದೀನಿ, ಬಟ್ ಏನಂತಂದರೆ ಅದು ಯೂಟ್ಯೂಬ್ ಕಡೆಯಿಂದ ಡಿಲೀಟ್ ಆಗ್ತಾಯಿದೆ, ಯೂಟ್ಯೂಬ್ ಕಮ್ಯುನಿಟಿ ಪಾಲಿಸಿ ಅಂಡರಲ್ಲಿ ಇಲ್ಲ ಅಂತ ಹೇಳಿ. ಬಟ್ ಏನು ಮಾಡೋದಕ್ಕಾಗಲ್ಲ, ಅದು ಕೆಲವೊಂದಿಷ್ಟು ಗುಬ್ಬಿ ವೀಡಿಯೋಸ್ನ ಅಟ್ಯಾಚ್ ಮಾಡಿದ್ದೆ ಅದರಲ್ಲಿ. ಮೇ ಬಿ ಹಾಗಾಗಿ ಚೈಲ್ಡ್ ಸೇಫ್ಟಿ ಅಂತ ಹೇಳಿಬಿಟ್ಟು ಡಿಲೀಟ್ ಆಗಿರ್ಬೋದು ಅಂತ ಅನಿಸುತ್ತೆ. ಇಟ್ಸ್ ಓಕೆ, ಏನು ಮಾಡೋದಕ್ಕಾಗಲ್ಲ ಅಂತ ಹೇಳಿ ನಾನು ಒಂದು 4-5 ಸಲ ಅಪ್ಲೋಡ್ ಮಾಡಾಕ್ಬಿಟ್ಟೆ. ಅಷ್ಟು ಸಲ ಕೂಡ ಅದು ಡಿಲೀಟ್ ಆಯಿತು. ಹಾಗಾಗಿ ಮತ್ತೆ ಅಪ್ಲೋಡ್ ಮಾಡೋದು ಬೇಡ ಬಿಡು ಅಂತ ಹೇಳಿಬಿಟ್ಟು ನಾನು ಸುಮ್ಮನೆ ಆಗಿಬಿಟ್ಟೆ. ಬಟ್ ವಿಡಿಯೋ ನನಗೆ ಶೇರ್ ಮಾಡಬೇಕು ಅಂತ ಅನ್ನಿಸ್ತಿತ್ತು, ಯಾಕಂದರೆ ಅದರಲ್ಲಿ ಗುಬ್ಬಿದು ಕೆಲವೊಂದಷ್ಟು ಕ್ಲಿಪ್ಪಿಂಗ್ಸ್ ಇತ್ತು, ಹಾಗೆ ಹಬ್ಬದ ದಿನದೆಲ್ಲ ಇತ್ತಲ್ವಾ, ಅದೊಂದು ಮೆಮೊರಿಗೆ ಇರಲಿ ಅಂತ ಹೇಳಿಬಿಟ್ಟು ಮತ್ತೆ ಕೆಲವೊಂದಷ್ಟು ವೀಡಿಯೋಸ್ದಲ್ಲಿ ಗುಬ್ಬಿದ್ದಿದ್ದು ಕೆಲವೊಂದು ಕ್ಲಿಪ್ಪಿಂಗ್ಸ್ನ ಡಿಲೀಟ್ ಮಾಡಿಬಿಟ್ಟು ಮತ್ತೆ ಅಪ್ಲೋಡ್ ಮಾಡ್ತಾಯಿದ್ದೀನಿ. ಅವತ್ತು ಎಲ್ಲ ಬಟ್ಟೆ ಎಲ್ಲ ಆಲ್ಮೋಸ್ಟ್ ಒಂದು 4-5 ದಿನದಿಂದ ಮಡ್ಚೇರಿಲ್ಲ ಒಗ್ದಂಗೆ ಇಟ್ಟಿದ್ರು ಅಜ್ಜಿ, ಅಂದರೆ ವಾಷಿಂಗ್ ಮಿಷಿನ್ಗೆ ಹಾಕ್ಬಿಟ್ಟು. ಸೊ ಅದೆಲ್ಲನೂ ಕೂಡ ಇವಾಗ ಫೋಲ್ಡ್ ಮಾಡಿ ಇಡ್ತಾ ಇದ್ದೆ. ಅವತ್ತಿನ ದಿನ ಪೂರ್ತಿ ವಿಡಿಯೋನೂ ಕೂಡ ನಾನು ರೆಕಾರ್ಡ್ ಮಾಡಿದೆ ಪೂಜೆ ಆಗೋವರೆಗೂ. ಅದಾದಮೇಲೆ ರೆಕಾರ್ಡ್ ಮಾಡೋದಕ್ಕಾಗಲಿಲ್ಲ, ಯಾಕಂದರೆ ಸೀರೆ ಹಾಕ್ಕೊಂಡಿದ್ನ. ಸೊ ರೀಲ್ಸ್ ಏನಾದರೂ ಮಾಡೋಣ ಅಂತ ಅಂದ್ಕೊಂಡು ರೀಲ್ಸ್ ಎಲ್ಲ ಮಾಡಿಕೊಂಡು ನಂದು ಟೈಮ್ ಹೋಗಿದ್ದೆ ಗೊತ್ತಾಗಲಿಲ್ಲ ಆವತ್ತು. ನಾನು ಏನೇ ಕೆಲಸ ಮಾಡ್ತಾಯಿದ್ರು ಗುಬ್ಬಿ ಬಂದು ಅದರಲ್ಲಿ ಕಡ್ಡಿ ಎಲ್ಲ ಆಡಿಸ್ತಾ ಇರ್ತಾಳೆ. ನನಗೆ ಹೆಲ್ಪ್ ಮಾಡೋಕ್ಕೆ ಅಂತ ಅಂದ್ಕೊಂಡು ಬಂದು ನನಗೆ ಏನು ಬಟ್ಟೆ ಎಲ್ಲ ಮಡಿಸಿಟ್ಟಿರ್ತೀನಲ್ವ ಎಲ್ಲನೂ ಎಳ್ದು ಕೆಳಗಡೆ ಬಿಸಾಕ್ತಾ ಇರ್ತಾಳೆ ಅವಳಂತೂ. ಆಲ್ಮೋಸ್ಟ್ ಅವಳಿಗೆ ಇವಾಗ 1.9 ಇಯರ್ಸ್ ಆಗ್ತಾಯಿದೆ. ಟೈಮು ನಿಜವಾಗ್ಲೂ ಹೆಂಗೆ ಹೋಗ್ತಿದೆ ಅಂತಲೇ ಗೊತ್ತಾಗ್ತಾಯಿಲ್ಲ ನನಗಂತೂ. ಅವಳು ಇನ್ನೂ ಇವಾಗ 1 ತಿಂಗಳು 2 ತಿಂಗಳು ಮಗು ಥರ ನನಗೆ ಫೀಲ್ ಆಗ್ತಿರುತ್ತೆ. ಬಟ್ ನೋಡಿದ್ರೆ ಅವಳಿಗೆ ಆಲ್ರೆಡಿ 1 ವರ್ಷ 9 ತಿಂಗಳು ಆಗೋಗ್ಬಿಟ್ಟಿದೆ. ಇನ್ನೊಂದು 2-3 ತಿಂಗಳು ಕಳೆದ್ರೆ ಅವಳಿಗೆ 2 ವರ್ಷ ಕಂಪ್ಲೀಟೇ ಆಗಿಬಿಡುತ್ತೆ. ಅದೆಲ್ಲ ನೆನೆಸ್ಕೊಂಡ್ರೆ ಯಪ್ಪ ಟೈಮ್ ಎಷ್ಟು ಬೇಗ ಹೋಗ್ತಿದೆ ಅಂತ ಅನಿಸುತ್ತೆ. ಅವಳಂತೂ ತುಂಬ ಬೇಗನೆ ಬೆಳೀತಿದ್ದಾಳೆ ಅಂತ ಹೇಳ್ಬೋದು. ನಾನು ಕೆಲವೊಂದಷ್ಟು ವೀಡಿಯೋಸ್ ಇರುತ್ತಲ್ಲ ಅವಳದು, ಅವಾಗವಾಗ ನೋಡ್ತಾ ಇರ್ತೀನಿ. ಆವಾಗ ಅನಿಸುತ್ತೆ ಇಷ್ಟೊಂದು ಬೇಗ ದೊಡ್ಡವಳಾಗ್ಬಿಟ್ಲು ಇವಳು ಅನ್ನೋ ಥರ. ನಾನು ಅವಾಗವಾಗ ಮನೇಲಿ ಹೇಳ್ತಾ ಇರ್ತೀನಿ ನಮ್ಮ ಅಜ್ಜಿ ಹತ್ರ, ಇವಳು ದೊಡ್ಡ ಹೆಂಗ್ಸ್ ಥರ ಇದ್ದಾಳೆ ಇವಳು, ಎಷ್ಟು ಬೇಗ ಬೆಳೀತಿದ್ದಾಳೆ ಇವಳು ಅಂತ. ಅವಾಗ ನಮ್ಮ ಅಜ್ಜಿ ಬೈತಾ ಇರ್ತಾರೆ, ನಿನ್ನ ಕಣ್ಣೆ ಅವಳಿಗೆ ಅರ್ಧ ತಗಲುತ್ತೆ ಅಂತ ಹೇಳಿ. ಸಿಕ್ಕಾಪಟ್ಟೆ ಫಾಸ್ಟಾಗಿ ಗ್ರೋ ಆಗ್ತಿದ್ದಾಳೆ. ಅದರಲ್ಲೂ ಹೆಣ್ಮಕ್ಳು ಬೇಗ ಬೆಳೀತಾರೆ ಅಂತ ಹೇಳ್ತಿರ್ತಾರೆ. ಬಟ್ ಅದು ನಿಜ ಅಂತ ಅನಿಸುತ್ತೆ, ಮಕ್ಕಳೇ ಬೇಗ ಬೆಳೆದ್ಬಿಡ್ತಾರೆ.
ಯಾಕಂದರೆ ಅವ್ರ ಜೊತೆಲಿದ್ದಾಗ ಟೈಮ್ ಹೇಗೆ ಹೋಗುತ್ತೆ ಅಂತಲೇ ಗೊತ್ತಾಗೋದಿಲ್ಲ. ಫುಲ್ಲು ಬ್ಯುಸಿಯಾಗಿರುತ್ತೆ ದಿನ ಪೂರ್ತಿ. ಒಂದು ನಿಮಿಷ ಕೂಡ ಅವರು ಕೂತ್ಕೊಳ್ಳೋಕೆ ಬಿಡೋಲ್ಲ, ಊಟ ಮಾಡೋದಕ್ಕೆ ಬಿಡೋಲ್ಲ. ಎನಿ ಟೈಮ್ ನಾವು ಅವ್ರಿಗೆ ಅಟೆನ್ಷನ್ ಕೊಟ್ಟೇ ಇರಬೇಕು. ಸೊ ಇದರಲ್ಲಿ ಟೈಮ್ ಹೇಗೆ ಹೋಗ್ತಿದೆ ಅಂತಲೂ ಗೊತ್ತಾಗೋದಿಲ್ಲ. ಹಾಗಾಗಿ ಅವರು ಬೇಗ ಟೈಮ್ ಹೋಗ್ತಿದೆ ಅಂತ ನಮಗೂ ಅನಿಸುತ್ತೆ ಅಂದ್ಕೊಳ್ತೀನಿ. ಅಜ್ಜಿ ಗುಬ್ಬಿನ ಎತ್ಕೊಂಡು ಹೋಗಿದ್ರು ಹೊರಗಡೆ. ಸೊ ಅಷ್ಟೊತ್ತಿಗೆ ನಾನು ಮನೆಯೆಲ್ಲ ಕ್ಲೀನ್ ಮಾಡ್ಕೊಳ್ತಾ ಇದ್ದೀನಿ. ನಮ್ಮನೆ ಪಕ್ಕದಲ್ಲಿ ಶ್ರೀಕಾಂತ ಇದ್ದಾಳಲ್ವ, ಸೊ ಅವಳ ಜೊತೆ ಅವಳು ಸ್ವಲ್ಪ ಟಾಯ್ಸ್ ಎಲ್ಲ ಹಾಕಿಬಿಟ್ಬಿಟ್ರೆ ಇಬ್ಬರು ಕೂಡ ಒಂದು ಸ್ವಲ್ಪ ಆಟ ಆಡ್ಕೊಂಡಿರ್ತಾರೆ. ಸೊ ನಾನು ಅಷ್ಟೊತ್ತಿಗೆ ಇದನ್ನೆಲ್ಲ ಒಂದು ಸ್ವಲ್ಪ ನನ್ನ ಐಟಮ್ಸ್ ಎಲ್ಲ ಅಲ್ಲಿ ಇಲ್ಲಿ ಹಾಕ್ಬಿಟ್ಟಿದ್ದೀನಿ. ಅದನ್ನೆಲ್ಲ ಒಂಚೂರು ನೀಟಾಗಿ ಅರೇಂಜ್ ಮಾಡ್ಕೊಳ್ತಾ ಇದ್ದೆ. ಈ ಏನಾದರೂ ಕ್ಲೀನಿಂಗ್ ಅಂತ ಸ್ಟಾರ್ಟ್ ಮಾಡಿಬಿಟ್ರೆ ಒಂದು ಕಡೆಯಿಂದ ಎಲ್ಲ ಮಾಡಿಬಿಡ್ಬೇಕಂತ ಅನಿಸುತ್ತೆ ನನಗೆ. ಒಂದು ಸ್ವಲ್ಪ ಕ್ಲೀನ್ ಮಾಡಿಬಿಟ್ಟು ಇನ್ನೊಂದು ಸ್ವಲ್ಪ ಬಿಟ್ಬಿಟ್ರೆ ಅದೊಂಥರ ಮನಸ್ಸಿಗೆ ಸಮಾಧಾನನೇ ಇರೋಲ್ಲ. ಅಯ್ಯೋ ಅದನ್ನು ಮಾಡಿಬಿಡ್ಬೇಕಿತ್ತಲ್ಲ ಅನ್ನೋ ಥರ ಫೀಲ್ ಆಗ್ತಿರುತ್ತೆ ಯಾವಾಗಲೂ ಕೂಡ. ನನಗೆ ಟೈಮ್ ಬರೀ ಕಮ್ಮಿ ಇರೋದ್ರಿಂದ, ಜೊತೆಗೆ ಗುಬ್ಬಿ ನನಗೆ ಬಿಡೋದಿಲ್ಲ ಕೆಲಸ ಮಾಡ್ಕೊಳ್ಳೋದಕ್ಕೆ. ಹಾಗಾಗಿ ಟೈಮ್ ಸಿಕ್ಕಿದಾಗ ಒಂದು ಸ್ವಲ್ಪ ಮಾತ್ರ ಕ್ಲೀನ್ ಮಾಡ್ಕೊತಾ ಇದ್ದೀನಿ ಅಷ್ಟೇ. ಎಲ್ಲನೂ ಒಂದಿನ ತೆಗೆದ್ಬಿಟ್ಟು ಕ್ಲೀನ್ ಮಾಡಬೇಕು. ನೋಡೋಣ ಯಾವಾಗಾದರೂ ಮಾಡ್ಕೊಂಡ್ರೆ ಆಯಿತು ಅನಿಸುತ್ತೆ. ಯಾಕಂದರೆ ಟೈಮೇ ಇರಲ್ವ, ಒಂದು ಸ್ವಲ್ಪ ಸಿಕ್ಕಿದ್ರೆ ಸಾಕು ಮಲಗಿಬಿಡೋಣ ಅನ್ನೋ ಅಂತ ಅನಿಸ್ತಿರುತ್ತೆ ನನಗೆ. ಹಾಗಾಗಿ ಜಾಸ್ತಿ ತಲೆ ಕೆಡಿಸ್ಕೊಳ್ಳೋದಕ್ಕೆ ಹೋಗಲ್ಲ ನಾನು. ಅಯ್ಯೋ ಬಿದ್ದಿರಲಿ ಬಿಡು ಅಂತ ಅನಿಸ್ಬಿಡುತ್ತೆ. ಏನು ಮಾಡೋದಕ್ಕಾಗಲ್ಲ, ಟೈಮ್ ಇರಲ್ವಲ್ಲ. ಹಾಗಾಗಿ ಆ ಥರ ಫೀಲ್ ಆಗುತ್ತೆ. ಅಜ್ಜಿ ಗುಬ್ಬಿಗೆ ಎಣ್ಣೆ ಎಲ್ಲ ತಿಕ್ಕಿದ್ರು ಹಬ್ಬಾಯಿತು ಅಂತ ಹೇಳಿಬಿಟ್ಟು. ಅದಾದಮೇಲೆ ಅವಳಿಗೆ ರೆಡಿ ಮಾಡಿದೆ. ಅದೆಲ್ಲ ವೀಡಿಯೋಸ್ ಮಾಡ್ಕೊಂಡಿದ್ದೆ. ಬಟ್ ಅದು ಬೇಬಿ ಸೇಫ್ಟಿ ಇಲ್ಲ ಅಂತ ಹೇಳಿಬಿಟ್ಟು ಯೂಟ್ಯೂಬರ್ ತೆಗೆದುಬಿಟ್ಟಿದ್ದಾರೆ. ಮೇ ಬಿ ಅವ್ರಿಗೆ ಅದು ಏನು ಅನ್ನಿಸ್ತೋ ಏನೋ ಗೊತ್ತಿಲ್ಲ. ಗುಬ್ಬಿಗೆ ನಾನು ಟಾರ್ಚರ್ ಮಾಡ್ತಿದ್ದೀನಿ ಅನ್ನಿಸ್ತೋ ಏನೋ, ಹಾಗಾಗಿ ತೆಗೆದಿದ್ರು. ಇಟ್ಸ್ ಓಕೆ ಅಂತ ಹೇಳ್ಬಿಟ್ಟು ನಾನು ಸುಮ್ಮನೆ ಆದೆ. ಅವಳಿಗೆ ಈ ಫ್ರಾಕ್ ಹಾಕೋಕ್ಕಂತೂ ನಾನು ಎಷ್ಟು ಪರದಾಡಿದೆ ಅಂದರೆ ಫುಲ್ ಓಡಾಡ್ತಾಯಿದ್ಲು ಮನೆ ತುಂಬ. ಅವಳು ಹೆಂಗೋ ಕಷ್ಟಪಟ್ಟು ಅವಳಿಗೆ ಈ ಫ್ರಾಕ್ನ ಹಾಕಿದೆ. ಫ್ರಾಕ್ ಅಂದ್ರೇ ಅವಳಿಗೆ ಆಗಲ್ಲ. ಫ್ರಾಕ್ ಬಿಟ್ಬಿಟ್ಟು ನಾರ್ಮಲಾಗಿರೋ ಡ್ರೆಸ್ ಹಾಕ್ಬಿಟ್ಟು ನಿಲ್ಲಿಸಿದ್ರೆ ಕಾಟನ್ ಡ್ರೆಸ್ಗಳು ಹಾಕ್ಕೊಂಡು ನಿಂತ್ಕೊತಾಳೆ. ಈ ಥರ ಫ್ರಾಕ್ ಅಥವಾ ಗ್ರ್ಯಾಂಡಾಗಿರೋ ಡ್ರೆಸ್ಗಳಂದ್ರೇ ಅವಳಿಗೆ ಇಷ್ಟ ಆಗೋದಿಲ್ಲ. ಬಟ್ ಸ್ಟಿಲ್ ಅವಳ ಹತ್ರ ಅಳ್ಳಿ ಅಂತ ಹೇಳಿಬಿಟ್ಟು ನಾನು ಫೋರ್ಸ್ ಮಾಡಿ ಹಾಕ್ತೀನಿ. ಬಿಕಾಸ್ ಎಲ್ಲ ಫ್ರಾಕ್ಗಳೆಲ್ಲ ತುಂಡ ಆಗ್ತಾಯಿದೆ. ಹಾಗಾಗಿ ಅಟ್ಲೀಸ್ಟ್ ಒಂದು ಸಲ ಆದರೂ ಕೂಡ ಹಾಕಿಬಿಟ್ರೆ ಅವಾಗ ಒಂದು ಸ್ವಲ್ಪ ಸಮಾಧಾನ ಇರುತ್ತೆ ಅಂತ ಹೇಳಿ ಹತ್ತಿರ ಅಳ್ತಾಳೆ ಅಂತ ಹೇಳಿಬಿಟ್ಟು ಒಂದು ಸ್ವಲ್ಪ ಹೊತ್ತು ಹಾಕಿಬಿಟ್ಟು ಬೇರೆ ಏನಾದರೂ ಅವಳಿಗೆ ಡೈವರ್ಟ್ ಮಾಡಿಬಿಡ್ತೀನಿ. ನನ್ನ ಟಾಯ್ಸ್ ಜೊತೆಯಲ್ಲಿ ನಾನು ಅಜ್ಜಿ ಗುಬ್ಬಿ ಎಲ್ಲರೂ ಇವತ್ತು ಆಟ ಆಡಿದ್ದಾಯಿತು. ಅವಳು ಆಟ ಆಡೋ ಅಂದರೆ ಅವ್ರ ಜೊತೆ ನಾವು ಸೇರ್ಕೊಂಡು ಆಟ ಆಡಿದ್ವಿ. ನಾನು ಮದುವೆಗೆ ಮುಂಚೆ ನಂದು ಟಾಯ್ಸ್ಗಳೆಲ್ಲ ಇತ್ತು. ಗೊಂಬೆಗಳದ್ದು ಡ್ರೆಸ್ಸು, ಬಾರ್ಬಿ ಡಾಲ್ದು ಬರುತ್ತಲ್ವ ಅದೆಲ್ಲವೂ ಕೂಡ. ಅದೆಲ್ಲ ಮದುವೆ ಟೈಮಲ್ಲಿ ಕೊಟ್ಬಿಟ್ಟೆ. ತುಂಬ ವರ್ಷದಿಂದ ಹಾಗೆ ಇಟ್ಕೊಂಡಿದ್ದೆ, ಚಿಕ್ಕ ವಯಸ್ಸಿಂದನೂ ಕೂಡ ಎಲ್ಲನೂ ಸೇಫ್ಟಿಯಾಗಿ. ಬಟ್ ಆ ಟೈಮಲ್ಲಿ ಅಯ್ಯೋ ಹೋಗು ಅಂತಂದ್ಬಿಟ್ಟು ಎಲ್ಲ ಕೊಟ್ಬಿಟ್ಟೆ. ಬಟ್ ಇವಾಗ ಅನಿಸ್ತಿರುತ್ತೆ ಅದನ್ನೆಲ್ಲ ಎತ್ತಿಟ್ಟಿರಬೇಕಿತ್ತು, ಹಾಗೆ ಇವಾಗ ಗುಬ್ಬಿಗಾದರೂ ಆಡೋಕ್ಕಾಗ್ತಿತ್ತು ಅಂತ ಅನಿಸ್ತಾ ಇರುತ್ತೆ. ಅದಾದಮೇಲೆ ಪೂಜೆ ಮಾಡೋಣ ಅಂತ ಹೇಳಿ ದೇವ್ರ ಫೋಟೋ ಎಲ್ಲನೂ ಕೂಡ ನೀಟಾಗಿ ಒರೆಸ್ಕೊಂಡು ಅರ್ಶಿನ ಕುಂಕುಮ ಎಲ್ಲ ಇಟ್ಟು ಇವಾಗ ಅರೇಂಜ್ ಮಾಡ್ಕೊಳ್ತಾ ಇದ್ದೆ. ಹಾಗೆ ಇವಾಗ ಮನೇಲೂ ಕೂಡ ಜಾಸ್ತಿ ನನಗೆ ಪೂಜೆ ಮಾಡೋದಕ್ಕೆ ಆಗಲ್ಲ. ಯಾಕಂದರೆ ಕೆಲಸಕ್ಕೆ ಹೋಗ್ತಾ ಇರೋದ್ರಿಂದ ಬೆಳಿಗ್ಗೆ ಒಂದು 8 ಗಂಟೆಗೆ ರೆಡಿಯಾಗೋಕ್ಕೆ ಸ್ಟಾರ್ಟ್ ಆಗಿಬಿಟ್ರೆ ರೆಡಿಯಾಗಿ ಹೊರಡೋ ಅಷ್ಟರಲ್ಲಿ ಒಂದು 8:45 9 ಗಂಟೆ ಆಗಿಬಿಡುತ್ತೆ. ಆಫೀಸ್ ರೀಚ್ ಆಗೋ ಅಷ್ಟರಲ್ಲಿ ಒಂದು 10 ಗಂಟೆ ಆಗುತ್ತೆ. ವಾಪಸ್ ರಿಟರ್ನ್ ಬರೋದು 8:15 9 ಆಗಿಬಿಡುತ್ತೆ. ಮನೆಗೆ ಬಂದು ಇನ್ನೆಲ್ಲಿ ಪೂಜೆ ಮಾಡಲಿ ಅಂದ್ಬಿಟ್ಟು ಮಾಡ್ತಾ ಇರಲಿಲ್ಲ. ಬಟ್ ಇವಾಗ ಬೆಳಿಗ್ಗೆನೇ ಎದ್ದು ಒಂದು ಸ್ವಲ್ಪ ಬೇಗ ಪೂಜೆ ಮಾಡೋದನ್ನು ಕೂಡ ಅಭ್ಯಾಸ ಮಾಡ್ಕೊಳ್ತಾ ಇದ್ದೀನಿ. ಗುರುವಾರದ ಹೊತ್ತು ಆ್ಯಂಡ್ ಗುಬ್ಬಿ ಪೂಜೆ ಮಾಡಬೇಕಾದ್ರೆ ಅಂತೂ ಅವಳು ಪೂಜೆ ಮಾಡೋದಕ್ಕೆ ಬಿಡೋಲ್ಲ. ಅವಳನ್ನ ಎತ್ಕೊಂಡಿರಬೇಕು. ಅವಳು ಗಂಧದ ಕಡ್ಡಿ ಕರ್ಪೂರ ಅದೆಲ್ಲನೂ ಇಟ್ಕೊಂಡು ಅವಳು ಕೂಡ ಪೂಜೆ ಮಾಡಬೇಕು, ಆ ಥರ ಮಾಡ್ತಿರ್ತಾಳೆ. ನಂಗೆ ಅದೊಂದು ಭಯ ಎಲ್ಲಿ ಸುಟ್ಕೊಂಡ್ಬಿಡ್ತಾಳೆ ಅಂತ ಹೇಳಿ. ಬಟ್ ಸ್ಟಿಲ್ ಅವಳು ಬಿಡೋದಿಲ್ಲ. ಹಾಗಾಗಿ ಅವಳನ್ನು ಕೂಡ ಎತ್ಕೊಂಡು ಪೂಜೆ ಮಾಡಿ ಮುಗಿಸ್ದೆ. ಇವಾಗ ಟೆಂಪಲ್ ಹೋಗಿ ಬರೋಣ ಅಂತ ಹೇಳಿ ಟೆಂಪಲಿಗೆ ಹೋಗಿ ಬಂದ್ವಿ. ನಮ್ಮ ಮನೆ ಹತ್ರನೇ ಮಾರುತಿ ಮಂದಿರ ಇದೆ, ನಿಯರ್ ಆಗುತ್ತೆ. ಅಲ್ಲಿ ಹೋಗಿ ಬಂದ್ವಿ. ನಾನು ಸ್ಯಾರಿ ಕೂಡ ಹಾಕ್ಕೊಂಡಿದ್ದೆ ಆ್ಯಂಡ್ ಕೆಲವೊಂದಷ್ಟು ರೀಲ್ಸ್ ಕೂಡ ಮಾಡಿದ್ದೀನಿ. ಅದನ್ನು ಆಲ್ರೆಡಿ ಪೋಸ್ಟ್ ಮಾಡಿದ್ದೀನಿ, ನೀವು ಚೆಕ್ ಮಾಡ್ಬೋದು ಇನ್ಸ್ಟಾದಲ್ಲಿ ಹಾಗೆ ಯೂಟ್ಯೂಬಲ್ಲಿ. ಆ್ಯಂಡ್ ಇನ್ಸ್ಟಾದಲ್ಲಿ ಯಾವುದೂ ನನ್ನ ಫಾಲೋ ಮಾಡ್ತಾ ಇಲ್ಲ ಅಂದರೆ ಇನ್ಸ್ಟಾದಲ್ಲಿ ಕೂಡ ಹೋಗಿ ಫಾಲೋ ಮಾಡಿ. ಅದರಲ್ಲಿ ಕೂಡ ನನ್ನ ನೇಮ್ ಬಂದು ಸೌಮ್ಯಲೋಕ ಅಂತಲೇ ಇದೆ. ಸೌಮ್ಯಲೋಕ _16 ಅಂತ ಇದೆ. ಸೊ ನೀವು ಸರ್ಚ್ ಮಾಡಿದರೆ ಸಿಗುತ್ತೆ. ಅಥವಾ ನನ್ನ ಬಯೋದಲ್ಲಿ ಕೂಡ ನಿಮಗೆ ಇನ್ಸ್ಟಾಗ್ರಾಮ್ ಐಡಿನ ಹಾಕಿದ್ದೀನಿ, ನೀವು ಚೆಕ್ ಮಾಡ್ಬೋದು. ಆ್ಯಂಡ್ ಫಾಲೋ ಮಾಡ್ತಾ ಇಲ್ಲ ಅಂದರೆ ಅಲ್ಲಿ ಕೂಡ ಹೋಗಿ ಪ್ಲೀಸ್ ಫಾಲೋ ಮಾಡ್ಕೊಳ್ಳಿ. ಆ್ಯಂಡ್ ಮನೆಗೆ ಬಂದು ಊಟ ಎಲ್ಲ ಮಾಡಿ ಮುಗಿಸಿದ್ವಿ. ಅದಾದಮೇಲೆ ಜಾಸ್ತಿ ವೀಡಿಯೋ ಮಾಡ್ಕೊಳ್ಳೋದಕ್ಕಾಗಲಿಲ್ಲ. ಯಾಕಂದರೆ ನನಗೂ ಕೂಡ ಸುಸ್ತಾಗಿತ್ತು, ಮಲ್ಕೊಂಡ್ರೆ ಸಾಕಪ್ಪ ಅಂತ ಫೀಲ್ ಆಗ್ತಾಯಿತ್ತು. ಸೊ ಹಾಗಾಗಿ ಊಟ ಮಾಡಿ ನಾವು ಕೂಡ ಮಲ್ಕೊತೀವಿ ಇವಾಗ. ಸೊ ಹೋಪ್ ನಿಮಗೆ ವೀಡಿಯೋ ಇಷ್ಟ ಆಗಿದೆ ಅಂತ ಭಾವಿಸ್ತೀನಿ. ಸೊ ಇಷ್ಟ ಆಗಿದ್ರೆ ಪ್ಲೀಸ್ ಲೈಕ್, ಶೇರ್ ಆ್ಯಂಡ್ ಕಮೆಂಟ್. ನನ್ನ ಚಾನಲ್ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಹಾಗೆ ನಿಮ್ಮ ಫ್ರೆಂಡ್ಸ್ ಆ್ಯಂಡ್ ಫ್ಯಾಮಿಲಿ ಜೊತೆ ಕೂಡ ಶೇರ್ ಮಾಡಿ ಅಂತ ಹೇಳ್ತಾ ನೆಕ್ಸ್ಟ್ ಸಿಗ್ತೀನಿ. ಥ್ಯಾಂಕ್ ಯು, ಬಾಯ್, ಲಾಟ್ಸ್ ಆಫ್ ಲವ್.